ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರಿಗೂ SM ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ಜನವರಿ 19 ಸಂಡೆಯ ಬ್ಲಾಗ್ ಇದು. ಹಾಗೆ ಸಂಡೇ ನಾನು ಏನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡ್ಕೊಂಡು ಬರುವ. ಹಾಗೆ ಬೆಳಿಗ್ಗೆ ನಾನು ಶೇಮಿಗೆ ಮಾಡಿದ್ದೆ, ಸೀಮೆದಂಡೆ. ಹಾಗೆ ಅದಕ್ಕೆ ಹಾಳು ಮಾಡಿದ್ದೆ, ತೆಂಗಿನ ಹಾಳು. ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಬೆಳಿಗ್ಗೆ ಹೊತ್ತು ಸ್ವಲ್ಪ ವಾಕ್ ಮಾಡ್ತಾ ಗಾರ್ಡನ್ ಎಲ್ಲ ನೋಡ್ತಾ ಇದ್ದೆ. ಹಾಗೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಚಿಕನ್ ತಗೊಂಡು ಬಂದರು. ಸಂಡೇ ಸ್ಪೆಷಲ್ ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡ್ತಿಲ್ಲ ನಾನು, ಅಂದರೆ ತುಂಬ ಲೇಟ್ ಆಗಿದೆ ಚಿಕನ್ ತರೋದು. ಹಾಗೆ ಶೇರ್ ಮಾಡಿದರೆ ನನಗೆ ಲೇಟ್ ಆಗ್ತದೆ. ಹಾಗೆ ಇಲ್ಲಿ ಗೀ ರೋಸ್ಟಿಗೆ ಫಸ್ಟ್ ಮ್ಯಾರಿನೇಟ್ ಮಾಡೋಕ್ಕೆ ಚಿಕನಿಗೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಮಸಾಲ ಫ್ರೈ ಮಾಡಿ ಇಟ್ಟಿದ್ದೀನಿ, ಇನ್ನು ಅದನ್ನು ರುಬ್ಬಬೇಕು. ಮಸಾಲ ರುಬ್ಬಿ ರೆಡಿ ಆಯಿತು. ಹಾಗೆ ತುಪ್ಪ ಹಾಕಿದ್ದೀನಿ. ಈಗ ಇದಕ್ಕೆ ಚಿಕನ್ ಹಾಕಿ ಫ್ರೈ ಮಾಡಬೇಕು ಫಸ್ಟು, ಆಮೇಲೆ ಮತ್ತೆ ತುಪ್ಪ ಹಾಕಿ ಮಸಾಲ ಫ್ರೈ ಮಾಡಲಿಕ್ಕಿದೆ. ಚಿಕನ್ ಫ್ರೈ ಆಗ್ತಾ ಇದೆ. ಮಸಾಲ ಫ್ರೈ ಮಾಡಲಿಕ್ಕೆ ಇಟ್ಟೆ ತುಪ್ಪ ಹಾಕಿ. ಅದು ಸ್ವಲ್ಪ ಗಟ್ಟಿ ಫ್ರೈ ಮಾಡಬೇಕು. ಆಮೇಲೆ ಚಿಕನನ್ನು ಹಾಕ್ಕೋಬೇಕು. ಚಿಕನಲ್ಲಿ ನೀರು ಬಿಡುತ್ತೆ ಸ್ವಲ್ಪ, ಹಾಗೆ ಇದಕ್ಕೆ ನೀರು ಹಾಕಲಿಲ್ಲ, ಮತ್ತು ನೋಡಿಕೊಂಡು ಹಾಕುವಂತ. ಎಷ್ಟೇ ಆದರೂ ತುಪ್ಪದಲ್ಲಿ ಫ್ರೈ ಮಾಡುವಾಗ ಸ್ವಲ್ಪ ನೀರು ಬಿಡುತ್ತೆ. ಆಮೇಲೆ ಅದನ್ನು ಹಾಕ್ಬೇಕು. ಚಿಕನೆಲ್ಲ ಹಾಕಿ ಇಟ್ಟೆ. ಇನ್ನು ಇದು ಬೇಯಬೇಕು ಚಿಕನ್ ಸ್ವಲ್ಪ, ಅಂದರೆ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಹಾಕಿ ಮಸಾಲೆ ಜೊತೆನೂ ಬೇಯಬೇಕಿದು, ಬೇಯಲಿ. ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ಒಗ್ಗರಣೆ ಅಂದರೆ ಇಷ್ಟೇ, ಕರಿಬೇವಿನ ಎಲೆ ಮತ್ತು ಮೆಣಸು ಇಷ್ಟೇ, ಸಾಸಿವೆ ಏನು ಹಾಕಲಿಕ್ಕಿಲ್ಲ. ಇದು ಇಷ್ಟೇ. ಇದನ್ನು ಫ್ರೈ ಮಾಡಿ ಇದಕ್ಕೆ ಹಾಕಿದರೆ ಆಯಿತು ಗೀ ರೋಸ್ಟಿಗೆ, ಚಿಕನ್ಗೆ. ನಾನು ಈ ರೀತಿ ಮಾಡೋದು, ಒಬ್ಬೊಬ್ಬರು ನನ್ನ ರೀತಿ ಮಾಡ್ಬೋದು, ಬಟ್ ನಾನು ಈ ರೀತಿ ಮಾಡೋದು. ಇದು ನಾನು ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ, ಕರಿಬೇವಿನ ಎಲೆ ಮತ್ತು ಮೆಣಸನ್ನು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಹಾಕಿದ್ರೆ ಒಗ್ಗರಣೆ ರೆಡಿ. ಗೀ ರೋಸ್ಟ್ ರೆಡಿ, ಚಿಕನ್ ಗೀ ರೋಸ್ಟ್ ರೆಡಿ. ನಾವಿದನ್ನು ತಿನ್ನುವಾಗ ಮಾತ್ರ ಹಾಗೆ ಒಂದು ಗಂಟೆ ಆದರೂ ಬಿಡಬೇಕು. ಆಗ ಮಸಾಲೆ ಎಲ್ಲ ಚೆನ್ನಾಗಿ ಪೀಸ್ಗೆಲ್ಲ ಹೇಳ್ಕೊಳ್ತದೆ. ಆಗಾಗಲೇ ತಿನ್ನಬಾರ್ದು, ಸ್ವಲ್ಪ ಹೀಗೆ ಬಿಡಬೇಕು ಇದನ್ನು. ಅಡುಗೆ ಕೆಲಸ ಎಲ್ಲ ಆಯಿತು. ಹಾಗೆ ಮನೆಯವರೆಗೆ ಹೋಗಿ ಬಂದು ನನ್ನ ಹಸ್ಬೆಂಡ್ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ನನ್ನ ರೆಸಿಪಿ ಮಾಡುವಾಗ ಸಹ ಅವರದ್ದು ಅದರಲ್ಲಿ ಬರ್ತಾ ಇತ್ತು ಮೊಬೈಲಿದ್ದು ಸೌಂಡು. ಅದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹಾಗೆ ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆಗ ಅಷ್ಟರಲ್ಲಿ ಒಂದು ಇನ್ವಿಟೇಷನ್ ತಗೊಂಡು ಬಂದರು, ಅಜ್ಜನ ಕೋಳದ್ದು. ಹಾಗೆ ನಮಗೆ ಒಂದು ಇನ್ವಿಟೇಷನ್ ಬಂತು, ಗುಳಿಗೆ ಕೊರಗಜ್ಜಂದು ಹಸಿಗುಳಿ ಜಂಕ್ಷನಲ್ಲಿ ಪುನಃ ಪ್ರತಿಷ್ಠೆ ಮತ್ತು ವರ್ಷದ ಕೋಳದ್ದು. 6 ತಾರೀಕಿಗೆ ಸ್ಟಾರ್ಟ್, 10 ತನಕ ಇದೆ. ಸತ್ಯನಾರಾಯಣ ಪೂಜೆ ಎಲ್ಲ ಇದೆ. ಆಗ ತಂದು ಕೊಟ್ಟು ಹೋದರು ನಮಗೆ. ಪ್ರೋಗ್ರಾಮ್ ಎಲ್ಲ ಇದೆ. ಗುಳಿಗೆ ಕೊರಗಜ್ಜ ಸೇವಾ ಸಮಿತಿ ಹಸಿಗೋಲಿ. ಹಾಗೆ ಮಧ್ಯಾಹ್ನ ಆಗ್ತಾ ಬಂತು, ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ.
ಅನ್ನ ಹಾಗೆ ಚಿಕನ್ ಗೀ ರೋಸ್ಟ್ ಸಂಡೇ ಸ್ಪೆಷಲ್ ನಮ್ಮದು. ಸಂಡೇ ಸ್ಪೆಷಲ್ ಸ್ಪ್ರೈಟ್. ಚಿಕನ್ ಇದ್ದರೆ ಏನಾದರೂ ಕೋಲ್ಡ್ ಡ್ರಿಂಕ್ಸ್ ಕುಡಿಯುವ ಅಂತ ಅನಿಸುತ್ತೆ. ಹಾಗೆ ಹಸ್ಬೆಂಡ್ ಸ್ಪ್ರೈಟ್ ಇಟ್ಕೊಂಡು ಬಂದಿದ್ದು. ಹಾಗೆ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಮಲಗಿದೆ. ಆಮೇಲೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಇಲ್ಲಿ ಹಸ್ಬೆಂಡ್ ಪಪ್ಪಾಯಿ ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಮರದಲ್ಲಿ ಆಗಿತ್ತು ಪಪ್ಪಾಯಿ 2. ಒಳ್ಳೆಯದಿದೆ ಮಾತ್ರ. ಹಾಗೆ ಕಟ್ ಮಾಡಿ ಫಸ್ಟ್ ಫ್ರಿಜ್ಜಲ್ಲಿ ಇಡ್ತಾರೆ, ಕೋಲ್ಡ್ ಆಗಬೇಕು, ಆಮೇಲೆ ತಿನ್ನೋದು. ಹಾಗೆ ಗಾರ್ಡನ್ನಿಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೇವೆ ನಾವು. ಹಾಗೆ ಸ್ವಲ್ಪ ಗಾರ್ಡನ್ ಕೆಲಸ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಮನೆಯ ಟೆರೆಸ್ಸಿಗೆ ಹೋದ್ವಿ. JCB ಬರ್ತಾ ಇದೆ ಮನೆಯ ಕೆಳಗಿನ ರೋಡಿನಿಂದ. ಇದು ನಮ್ಮ ಮನೆಯ ಹಿಂದಿನ ಸೈಡ್ನ ವ್ಯೂ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಮ್ಮನೆ ಹತ್ತಿರ ತುಂಬ ಮನೆಗಳಿವೆ ಈಗ. ನೋಡಿ ಹತ್ತಿರ ಮನೆ ಇದೆ. ಹಾಗೆ ರೋಡ್ ನೋಡಿ, ರೋಡ್ ಕಾಣ್ತದೆ, ಅಲ್ಲಿ ಕೆಳಗೆ ತನಕ ಮನೆ ಇದೆ ತುಂಬ. ಹಾಗೆ ಈ ಸೈಡ್ ಕೂಡ ಮನೆ ಇದೆ. ಇದು ಕಾಣ್ತಿರೋದು ಅಮ್ಮನ ಮನೆ. ಸೊ ನಮ್ಮದು ಮತ್ತು ಅಮ್ಮನ ಮನೆ ಹತ್ತಿರ ನೋಡಿ ಕಾಣ್ತಾ ಇದೆ. ಇದು ಅಮ್ಮನ ಮನೆ. ಹಾಗೆ ಕೆಳಗೆ ನೋಡಿ ತುಂಬ ಮನೆ ಇದೆ. ಒನ್ ಟೈಮಲ್ಲಿ ಇದು ಫುಲ್ ಗುಡ್ಡೆನೇ, ಆ ಸೈಡ್ ಈ ಸೈಡು. ಈಗ ಎಲ್ಲ ಹೋಗಿ ಫುಲ್ಲು ಮನೆ ಆಗಿ ಹೋಗಿದೆ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.